ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೇಲಿ ಚಪಾತಿ, ಪರೋಟ, ದೋಸೆ ಮಾಡಿದ್ದೀರಾ, ಇದಕ್ಕೆ ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೋಸ್ಕರ ಈ ರೆಸಿಪಿ. ಇದೇನು ಇಲ್ಲ, ತುಂಬಾ ಒಂದು ಹೆಲ್ತಿಯಾಗಿ ಒಂದು ಪ್ರೋಟೀನ್ ರೆಸಿಪಿ. ಇದೊಂದು ಗ್ರೇವಿ ರೆಸಿಪಿ. ಏನಪ್ಪ ಅಂದರೆ ಬಟಾಣಿನ ಸೋಯಾ ಚಂಕ್ಸ್ ಇಟ್ಕೊಂಡು ಒಂದು ಕೀಮಾ ಕರಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಒಂದು 10 ರಿಂದ 15 ನಿಮಿಷದೊಳಗೆ ಈಸಿಯಾಗಿ ಮಾಡ್ಕೋಬೋದು. ಇಷ್ಟನೇ ಪಡೆದೇ ಇರೋರು ಕೇಳಿ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಲಾಸ್ಟ್ ಗಂಟನ ನೋಡಿ ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ, ಜಾಸ್ತಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಒಂದು ಅರ್ಧ ಕಪ್ ಆಗೋಷ್ಟು ಸೋಯಾ ಚಂಕ್ಸ್ನ ನಾನು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿರೋಂಥ ಸೋಯಾ ಚಂಕ್ನ ಚೆನ್ನಾಗಿ ನೀರೆಲ್ಲ ಬಸ್ತಿ ಎತ್ಕೊಬಂದಿದ್ದೀನಿ. ಈಗ ಇದನ್ನು ಕೀಮಾ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ಮಿಕ್ಸಿನಲ್ಲಿ ಹಾಕಿ ತರ್ತರಿಯಾಗಿ ರುಬ್ಕೊಬರೋಣ. ರುಬ್ಬೋದಕ್ಕೆ ಇಲ್ಲಿ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲಿರೋವಂಥ ತೇವಾಂಶದಿಂದನೇ ಇದು ನುಣ್ಣಗೆ ರುಬ್ಬುತ್ತೆ. ಪಲ್ಸ್ ಮೋಡಲ್ಲಿ ಆನ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಆದಮೇಲೆ ನೋಡೋಣ. ನೋಡಿ, ಮೊದಲನೇದಾಗಿ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ಗೆ, ಬಿರಿಯಾನಿಗೆಲ್ಲ ಯೂಸ್ ಮಾಡೋ ಥರ ಚಕ್ಕೆ, ಲವಂಗ, ನಕ್ಷತ್ರದ ಹೂವು, ಕಲ್ಲು ಹೂವು, 2 ಲವಂಗ, 1 ಏಲಕ್ಕಿ, 1/4 ಟೀ ಸ್ಪೂನ್ ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಸೊ ಇದು ಜಸ್ಟ್ ಫ್ಲೇವರ್ ಕೊಡುತ್ತೆ ಈ ರೆಸಿಪಿನಲ್ಲಿ. ಹಾಗೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಸಿಯೋದಕ್ಕೆ ಬಿಡಬೇಡಿ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರುವಂಥದ್ದು 2 ಮೀಡಿಯಮ್ ಸೈಜ್ ಈರುಳ್ಳಿ, ಕಪ್ಪಲ್ತೆನಲ್ಲಿ 1/4 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈರುಳ್ಳಿನ ತರ್ತರಿಯಾಗಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಿಮಗೆ ಗ್ರೇವಿ ಥಿಕ್ನೆಸ್ ಕೊಡುತ್ತೆ ಡಿಫ್ರೆಂಟಾಗಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬೈ ಚಾನ್ಸ್ ನೀವೇನಾದರೂ ಈರುಳ್ಳಿನ ಮಿಕ್ಸಿನಲ್ಲಿ ತರ್ತರಿಯಾಗಿ ಪೇಸ್ಟ್ ಮಾಡ್ತೀರಂದರೆ ಅದರಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿನೇ ಹಾಕಿ ಪೇಸ್ಟ್ ಮಾಡ್ಕೊಬೋದು. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಅದಿಲ್ಲಾಂದರೆ ಫ್ರೋಝನ್ ಬಟಾಣಿ ಸಿಗುತ್ತಲ್ಲ, ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಫ್ರೋಝನ್ ಬಟಾಣಿ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿ ಅಂದರೆ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಎಣ್ಣೆನಲ್ಲಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಹಸಿ ಬಟಾಣಿ. ಹಾಗೆ ಇದ್ರ ಜೊತೆಗೆ ಪುದೀನ ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಇವಾಗೆ ಹಾಕಿದ್ರೆ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ನೋಡಿ, ಚೆನ್ನಾಗಿ ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಎಣ್ಣೆ ರಿಲೀಸ್ ಆಗ್ತಾಯಿದೆ. ಈಗ ಇದಕ್ಕೆ ನಾನು ಮೀಡಿಯಮ್ ಸೈಜ್ನ 3 ಟೊಮೊಟೊನ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೊಟೊ, ಫಾರಮ್ ಟೊಮೊಟೊ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಈಗ ಇದ್ರ ಜೊತೆಗೆ ನಾನು 1/4 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಪ್ಲೇಸಲ್ಲಿ ನೀವು ಚಿಕನ್ ಮಸಾಲ, ಮಟನ್ ಮಸಾಲ ಏನಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಮಿನಿಮಮ್ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆ ಟೊಮೊಟೊದಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ಒಂದು 2 ರಿಂದ 3 ನಿಮಿಷ ಆದಮೇಲೆ ನೋಡೋಣ. ನೋಡಿ, ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಗ್ರೇವಿ ಆಗಿದೆ, ನೋಡ್ತಾ ಇರ್ಬೋದು. ಎಣ್ಣೆ ಈ ಥರ ರಿಲೀಸ್ ಆಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಿರಬೇಕು. ಈಗ ಇದಕ್ಕೆ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಟಿದ್ರಲ್ವ, ಆ ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಇದೊಂದು ಕೀಮಾ ರೆಸಿಪಿ ಆಗಿರೋದ್ರಿಂದ ಮಿಕ್ಸಿನಲ್ಲಿ ರುಬ್ಕೊತಾ ಇದ್ದೀನಿ. ನೀವು ಬೇಕಂದರೆ ಚಿಕ್ಕ ಚಿಕ್ಕದಿದ್ದರೆ ಅದನ್ನೇ ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಗೆ ನಮ್ಮ ಚಾನಲಲ್ಲಿ ಸೋಯಾ ಚಂಕ್ಸ್ ರೆಸಿಪಿ ತುಂಬಾ ಇದ್ದಾವೆ, ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಗ್ರೇವಿ ಆಗಿರ್ಬೋದು, ಕರಿ ಆಗಿರ್ಬೋದು, ಪಲಾವ್ ಐಟಮ್ ಆಗಿರ್ಬೋದು, ಅಥವಾ ಡ್ರೈ ಫ್ರೈ ಥರ ಎಲ್ಲ ಥರ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಯಾಕಂದರೆ ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮಗೆ, ಮತ್ತು ಮಕ್ಕಳಿಂದ ದೊಡ್ಡವರಿಗೂ ಇಷ್ಟಪಡೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ಸೋಯಾ ಚಂಕ್ಸ್ ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ.
ನೀರು ಬಂದ್ಬಿಟ್ಟು ನೀವು ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಯೂಸ್ ಮಾಡಿದ್ದೀನಿ. ಈಗ ಇದನ್ನು ನೀವು ತುಂಬ ತೆಳ್ಳಗೂ ಮಾಡ್ಬೋದು, ಮೀಡಿಯಮ್ ಆಗೂ ಮಾಡ್ಬೋದು, ಅಥವಾ ಗೊಜ್ಜು ಥರನೂ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ನೋಡೋಣ. ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಕೊಡಿ. ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಕೊಟ್ಟಿದ್ದೀನಿ. ಮತ್ತು ತುಂಬ ಗಟ್ಟಿಯಾಗೋಕ್ಕೂ ಬಿಡೋಕ್ಕೆ ಹೋಗಬೇಡಿ. ಇವಾಗ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿ ನಮಗೆ ಬೇಕಾಗಿರೋಂಥ ತಿಕ್ನೆಸ್ಗೆ ಕರೆಕ್ಟಾಗಿ ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಎಲ್ಲದಕ್ಕೂ ಡಿಪ್ ಮಾಡಿ ತಿನ್ನೋ ಥರ ಬಂದಿದೆ. ಇವಾಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕಿ ಇಳಿಸ್ಕೊಬಿಡೋಣ. ಈಗ ಸ್ಟವ್ ಆಫ್ ಮಾಡ್ಕೊಂಡು ನೋಡಿ, ಸೋಯಾ ಚಂಕ್ಸ್ ಕೀಮಾ ಕರಿ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸೊ ಕೀಮಾ ಅಂದರೆ ಚಿಕನ್ ಮಟನಲ್ಲೇ ಮಾಡೋದಲ್ಲ, ಈ ಥರ ಸೋಯಾ ಚಂಕ್ಸಿಂದನೂ ಮಾಡ್ಬೋದು. ನೋಡಿ, ಇವಾಗ ರೆಸಿಪಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಬೆಳಗ್ಗೆ, ಮಧ್ಯಾಹ್ನ, ನೈಟ್ಗೆ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಚಪಾತಿ, ದೋಸೆ, ಪರೋಟಗೆಲ್ಲ ಸೂಪರಾಗಿರುತ್ತೆ. ಯಾಕಂದರೆ ವೆರೈಟಿ ರೈಸು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಹಾಗೆ ಸೋಯಾ ಚಂಕ್ಸಲ್ಲಿ ಯಾವ ಥರ ರೆಸಿಪಿ ಬೇಕಂತಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಖಂಡಿತ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಇನ್ಯಾಕೆ ತಡ, ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೆ ಯಾವ ಥರ ಬಂತು ಟೇಸ್ಟ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.